ಶಿವಮ್ ಅಂತ ನೋಡಿ ಬಂದ್ಬಿಡ್ಬೇಕು ನಾವು. ಮೂವಿಗೆ ಹೋಗಿದ್ವಿ. 45 ಮೂವಿ ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಡೈರೆಕ್ಟ್ ಮಾಡ್ಯಾರಂತೆ. ಆಮೇಲೆ ನಾನು ಯಾಕೆ ಮೂವಿಗೆ ಹೋದೆ ಅಂದರೆ ಥಿಯೇಟ್ರಿಗೆ ಹೋಗಕ್ಕೆ ನಾನು ಅಷ್ಟು ಯಾವಾಗ ನಮ್ಮ ಬಾಸ್ ಮೂವಿ ಸ್ಟಾಪ್ ಆದವು ನಾವು ಅವಾಗ ಥಿಯೇಟ್ರ್ ಕಡೆ ಬಿಟ್ಬಿಟ್ಟಿವಿ ಮನ್ಸು ಹೋಗೋದು. ನಮ್ಮ ಪವರ್ ಸ್ಟಾರ್ ಹೋದ್ಮೇಲೆ ನಮಗೆ ಥಿಯೇಟ್ರ್ ಕಡೆ ಹೋಗೋಕೆ ಮನ್ಸು ಬರೋಂಗಿಲ್ಲ ಜಾಸ್ತಿ. ಬಟ್ ಈ ಮೂವಿಗೆ ಯಾಕೆ ಹೋದೆ ಅಂತಂದರೆ, ಒಂದನೇದು ನನಗೆ ಶಿವಣ್ಣ ಮತ್ತು ಉಪೇಂದ್ರ ಕಾಂಬಿನೇಷನ್ನು ಭಾಳ ಇಷ್ಟ, ಅವರಿಬ್ಬರು ಕಾಂಬಿನೇಷನ್. ಅದಾದಮೇಲೆ ಈ ಮೂವಿ ಒಳಗೆ ರಿವ್ಯೂ ನೋಡಿದ್ದೆ, ರೀಲ್ಸ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ, ಅದರಲ್ಲೆಲ್ಲ ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ಗರುಡ ಪುರಾಣದ ಬಗ್ಗೆ ಹೇಳ್ಯಾರ ಅಂತಂದು ಸ್ವಲ್ಪ ನನಗೆ ಆ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಂಗಾಗಿ ಏನು ಹೇಳಿರ್ಬೋದು ಅಂತಂದು ನೋಡಕ್ಕೆ ಹೋದ್ವಿ. ಇವಾಗಿಂದ ಏನು ಜನ್ರೇಷನ್ಸ್ ಯೂತ್ಸ್ ಅದರಲ್ಲ, ಇವಾಗಿನ ಮಕ್ಕಳು ಎಸ್ಪೆಷಲಿ ಕಾಲೇಜ್ ಹುಡುಗರು ನೋಡಲೇಬೇಕು ಮೂವಿ. ಬಟ್ ಅರ್ಥ ಎಷ್ಟು ಮಾಡ್ಕೊತಾರ ಗೊತ್ತಿಲ್ಲ. ಬಟ್ ಜೀವನದ ಸತ್ಯನೇ ಅದು, ನಮ್ಮ ಮನುಷ್ಯನ ಜೀವನದ ಸತ್ಯ. ಅದನ್ನು ಬಹಳ ಬ್ಯೂಟಿಫುಲ್ಲಾಗಿ ತೋರ್ಸಾರ. ಆ್ಯನಿಮೇಷನ್ ಎಲ್ಲ ಐತಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಖಂಡಿತ ಚಿಲ್ಡ್ರನ್ಸ್ನ ಕರ್ಕೊಂಡು ಹೋಗ್ಬೇಕು, ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಅದನ್ನು ಏನು ಮೂವಿ ಒಳಗೆ ಹೇಳ್ಯಾರಲ್ಲ, ಅದನ್ನು ಯಾವಾಗ ಪುರಾತನ ಕಾಲಗಳಿಂದ ನಮ್ಮ ಶಾಸ್ತ್ರಗಳಿಗೆಲ್ಲ ಹೇಳ್ಬಿಟ್ರೆ ಆಲ್ರೆಡಿ, ನಾವು ಅದನ್ನು ಮರ್ತು ಬಿಟ್ಟಿವಿ. ಬಟ್ ಅದನ್ನು ಅವ್ರು ರೀಕಾಲ್ ಮಾಡ್ಯಾರ. ಎಸ್ಪೆಷಲಿ ಕ್ಲೈಮ್ಯಾಕ್ಸಿಗೆ ಮಾತ್ರ, ಕ್ಲೈಮ್ಯಾಕ್ಸ್ ಒಳಗೆ ಹೇಳ್ಬಿಟ್ಟಾರ, ಯುವಕರಿಗೆ ಅಂತ ಮೆನ್ಷನ್ ಮಾಡಿಬಿಟ್ಟಾರ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಯೂತ್ಸ್ ಹೋಗಿ ಫಿಲಮ್ನ ನೋಡಬೇಕು. ಬಹಳ ಚೆನ್ನಾಗೈತಿ ಮೂವಿ, ಒಂದು ಒಳ್ಳೆ ಫಿಲಿಮು. ಇವಾಗಿಂದ ಏನು ಕಲುಷಿತ ಮನಸ್ಸುಗಳು ಏನಿರ್ತಾವಲ್ಲ, ಒಂದು ಶುದ್ಧ ಮಾಡೋಕೆ ಇದೊಂದು ಏನೋ ಒಂದು ಸಾಧನ ಈ ಫಿಲಮ್. ಹೋಗಿ ನೋಡ್ಬೇಕು ಎಲ್ಲರೂ, ಚೆನ್ನಾಗೈತಿ ಮೂವಿ. ಹಂಗೆ ಶಿವಣ್ಣ ಅವ್ರದ್ದು ಆ ಮೂಮೆಂಟ್ ಒಳಗೆ, ಏನು ಈ ಫಿಲಮ್ ಶೂಟ್ ಮಾಡೋ ಇದು ಮೂಮೆಂಟ್ ಒಳಗೆ ಭಾಳ ಆರಾಮಿದ್ದಿದೆಯಲ್ಲ ಶಿವಣ್ಣ ಅವರಿಗೆ. ಬಟ್ ಅದು ಎಲ್ಲೂ ಅದು ಫಿಲಮ್ ಒಳಗೆ ನಮಗೆ ಗೊತ್ತಾಗಂಗಿಲ್ಲ. ಶಿವಣ್ಣ ಅಂದ್ರೇ ಮೊದಲೇ ಬೆಂಕಿ. ಹಂಗೆ ನಮ್ಮ ರಿಯಲ್ ಸ್ಟಾರ್ ಕೂಡ, ಅವ್ರದ್ದು ಏನು ನಾವು ಮೊದಲಿಂದ ನೋಡ್ಕೊಂತ ಬಂದೀವಲ್ಲ, ಉಪ್ಪಿ ಸರ್ ಆಗಿರ್ಬೋದು, ಆಮೇಲೆ ಶಿವಣ್ಣ ಆಗಿರ್ಬೋದು, ಅವರಿಬ್ಬರು ನಾವು ಸಣ್ಣವರಿದ್ದಾಗಿಂದ ಏನು ನೋಡ್ಕೊಂಬಂದೀವಲ್ಲ, ಆ ಸ್ವಾಗ್ನ ಈ ಫಿಲಿಮ್ನಾಗ ತೋರಿಸ್ಯಾರ, ಕಂಟಿನ್ಯೂ ಮಾಡ್ಯಾರ. ನಮಗೇನದು ಫ್ಯಾನ್ಸ್ ಆಗಿ ಇಷ್ಟ ಆಗೇ ಆಗುತ್ತೆ ಖಂಡಿತ. ಅದರ್ವೈಸ್ ಎಲ್ಲ ಟೋಟಲ್ ಎಲ್ಲ ಹೇಳ್ಬೇಕಂದ್ರೆ ಒಳ್ಳೆ ಫಿಲಮು, ಎಲ್ಲರೂ ಹೋಗಿ ನೋಡ್ರಿ. ಸೊ ಇವಾಗ ಫಿಲಮ್ ನೋಡ್ಕೊಂಡು ಬಂದಿವಿ. ಒಂದು ಏನಂತಂದರೆ, ಈಗ ನಾವು ಮೊದಲಿಂದ ನಾವು ಈ ಧರ್ಮ ಶಾಸ್ತ್ರ ತತ್ವ ಅಂತಂದರೆ ನಾವು ಯಾರಾದ್ರೂ ಅದನ್ನು ಇವಾಗ ಫಾಲೋ ಮಾಡ್ತಾರೆ ಅಂತಂದರೆ, ಈಗಿಂದ ಇದ್ರೊಳಗೂ ಇವಾಗಿನ ಯೂತ್ಸ್ ಏನು ಮಾಡ್ತಾರೆ ಅಂದರೆ ಆಡ್ಕೊಂಡು ನಗ್ತಾರೆ ಅದನ್ನು. ಬಟ್ ಅದು ಲೈಫ್ ಟ್ರುತ್, ನಮ್ಮ ಜೀವನದ ಅಂತಿಮ ಪರಮ ಸತ್ಯನೇ ಅದು, ನಮ್ಮ ಜೀವನದ ಸತ್ಯನೇ ಈ ಫಿಲಿಮ್ ಒಳಗೆ ಹೇಳಿದ್ದಾರೆ. ಸೊ ಹಂಗಾಗಿ ನಾವೇನೇನೋ ಮಾಡ್ತೀವಿ, ಬಟ್ ಅದೆಲ್ಲನೂ ಸುಳ್ಳು ಅಂತ ಇದನ್ನು ಫಿಲಮ್ ಇದರಲ್ಲಿ ತೋರಿಸ್ತಾರೆ. ಇದನ್ನು ಯಾವಾಗೋ ಹೇಳ್ಬಿಟ್ರೆ ಎಲ್ಲ ನಮ್ಮ ಭಗವದ್ಗೀತೆನಾಗ. ಆಮೇಲೆ ನಾವು ಹೆಂಗಿರ್ಬೇಕು, ಹೆಂಗೆ ಜೀವನ ಮಾಡಬೇಕು, ಇದನ್ನೆಲ್ಲ ನಮಗೆ ಆಲ್ರೆಡಿ ಎಲ್ಲ ತಿಳಿಸ್ಕೊಟ್ಬಿಟ್ಟಾರೆ. ಅದನ್ನು ನಾವು ಮರ್ತು ಬಿಟ್ಟಿವಿ, ಫಾಲೋ ಮಾಡ್ತಾ ಇಲ್ಲ. ಸೊ ಇದನ್ನು ಮತ್ತೆ ರೀಕಾಲ್ ಮಾಡ್ಯಾರ ನಮಗೆಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನನಗೆ ಮುಂಚೆನೇ ಗೊತ್ತಿತ್ತು ಇದು ಅರ್ಜುನ್ ಜನ್ಯ ಸರ್ ಅಂತ ಅಂದರೆ, ಸ್ವಲ್ಪ ಅವರು ಯಾವಾಗ್ಲೂ ಆಧ್ಯಾತ್ಮದ ಕಡೆಗೆ ಜಾಸ್ತಿ ಒಲವು ಐತೆ ಅವರಿಗೆ. ಅದು ಯಾವಾಗಲೂ ಗೊತ್ತಾಗ್ತಿರತ್ತೆ ಅವ್ರದ್ದು. ಕೆಲವೊಂದು ಪ್ರೋಗ್ರಾಮ್ಗಳು, ಇಂಟರ್ವ್ಯೂಗಳು ನೋಡಿದಾಗ ಅವರಿಗೆ ಈ ಒಂದು ಫಿಲಾಸಫಿ ಆಗಿರ್ಬೋದು ಅಥವಾ ಈ ಒಂದು ತತ್ವ ಅನ್ನೋದ್ರಲ್ಲೇ ಅವರು ಯಾವಾಗಲೂ ಸ್ವಲ್ಪ ಜಾಸ್ತಿ ಒಲವು ಇರೋದು ನಮಗೆ ಗೊತ್ತಾಗ್ತಿತ್ತು. ಹಂಗಾಗಿ ಈ ಫಿಲಮನ್ನು ಅವರು ಅದೇ ಒಂದು ಇದರಲ್ಲೇ ತೆಗ್ದಾರೆ. ಇದು ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಇದೇ ರೀತಿ ಒಂದು ದೇವ್ರದ್ದು ಅಥವಾ ಹಿಂಗೇನಾದ್ರೂ ಇದೇ ಕಾನ್ಸೆಪ್ಟ್ ಒಳಗೆ ಮೂವಿ ಮಾಡಿರ್ತಾರಂತ. ಇಲ್ಲಿ ಏನಾಗುತ್ತಂದರೆ, ಗರುಡ ಪುರಾಣ ಅನ್ನೋದು ನಾವು ಯಾವಾಗಲೂ ಒಂದು ತೀರ್ಕೊಂಡು ಹೋಗಿರ್ತಲ್ಲ, ಅವ್ರ ಮನೆಯಲ್ಲಿ ಓದಿಸ್ತಾರೆ. ಆ ಒಂದೇನು ಗ್ಯಾಪ್ ಇರುತ್ತಲ್ಲ, ದಿನ ಮಾಡ್ತಾರಲ್ಲ, ಆ ಒಂದು ಇದರೊಳಗೆ ಗ್ಯಾಪ್ ಒಳಗೆ ಓದಿಸ್ತಾರೆ. ಯಾಕೆ ಓದಿಸ್ತಾರೆ? ಮನೆಗೆ ಶೋಕನೇ ತುಂಬಿರುತ್ತೆ. ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು, ನಮ್ಗೆ ಆತ್ಮೀಯರಾದರೂ ಬಿಟ್ಟು ಹೋದಾಗ ಅವರು ದುಃಖದಲ್ಲೇ ಮುಳುಗಿರ್ತಾರೆ ಕುಟುಂಬದವರೆಲ್ಲ. ಬಟ್ ಜೀವನದ ಸತ್ಯ ಏನು ಅಂತ ತಿಳ್ಕೊಬೇಕಂತಂದ್ರೆ ಗರುಡ ಪುರಾಣದ ಒಂದು ಓದಿಸಿ ಅದನ್ನು ತಿಳ್ಕೊಂತೀವಿ ನಾವು.
ಅದು ನಮಗೆ ಬೇಕು ಜೀವನಕ್ಕೆ ನಮ್ಮ ಸತ್ಯ ಏನಂತ ನಮ್ಗೆ ತಿಳಿಸ್ಬೇಕಂತ ನಾವು ಗರುಡ ಪುರಾಣನ ಓದ್ತೀವಿ. ಆದರೆ ಏನಂದರೆ ಗರುಡ ಪುರಾಣ ಅನ್ನೋದು ಬರೀ ಕೇವಲ ಸತ್ತ ಮನೆಯಲ್ಲಿ ಮಾತ್ರ ಓದುವಂಥದ್ದಲ್ಲ, ಅದನ್ನು ನಾವು ಬದುಕಿದಾಗೆ ಓದಬೇಕು. ಒಬ್ಬ ವ್ಯಕ್ತಿ ಬದುಕಿದಾಗ ಅದನ್ನು ತಿಳ್ಕೊಬೇಕು, ಆ ಗರುಡ ಪುರಾಣದಾಗ ಏನೈತಿ ಅನ್ನೋದು. ಈ ಒಂದು ಮೂವಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಗರುಡ ಪುರಾಣನ ಅದೇನು ಬರ್ದಾರಲ್ಲ ಅದ್ರೊಳಗೆ ಏನು ಇದೆ ಅದನ್ನು ನಾವು ಅಳವಡಿಸ್ಕೋಬೇಕು ಅನ್ನೋದು ಇದೊಂದು ಮೇನ್ ಕಾನ್ಸೆಪ್ಟ್, ಇದೊಂದು ಸಾರಾಂಶ ಅಥವಾ ಏನೋ ಒಂದು ಮೆಸೇಜ್ ಅಂತ ಹೇಳ್ಬೋದು ಈ ಮೂವಿಯಿಂದ.